ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಯಾವುದೇ ರೀತಿ ಮಸಾಲೆನ ಹಾಕ್ದಲೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಯಾಕೋ ಇವತ್ತು ತುಂಬ ದಿನ ಬೇಜಾರಲ್ಲಿತ್ತು. ಯಾಕೋ ಗೊತ್ತಿಲ್ಲ, ಅಡುಗೆ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಏನು ಮಾಡೋದು ಅಂತ. ಅದು ಬೇರೆ ನಾನು ನನ್ನ ಮಕ್ಕಳು ಅಷ್ಟೇ ಇದ್ದಿದ್ದು. ನನ್ನ ಮಗ ಇನ್ನೇನು ತಿನ್ನೋದಿಲ್ಲ, ನನ್ನ ಮಗಳು ನಾನು ಇಬ್ಬರೇ. ಅದಕ್ಕೆ ಯಾವುದೇ ಥರ ಮಸಾಲೆ ಸಾಂಬಾರೆಲ್ಲ ತಿಂದು ಬೋರ್ ಕೂಡ ಆಗಿತ್ತು. ಏನು ಮಾಡೋದು ಅಂತ ನೋಡ್ಬೇಕಾದ್ರೆ ಈ ಥರ ಮಸಾಲೆ ಹಾಕ್ದಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ತರಕಾರಿ ಇತ್ತು, ಬೀನ್ಸು ಮತ್ತು ಆಲೂಗಡ್ಡೆ, ಅದನ್ನು ಹೆಚ್ಕೊಂಡಿದ್ದೆ. ಆಮೇಲೆ 3 ಟೊಮೊಟೊ, 1 ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಉಳಿಬಿಟಾಮ್ರ ಅಂತಲೂ ಹೇಳ್ತಾರೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗೇ ಇರುತ್ತೆ. ಯಾವುದೇ ಥರ ಮಸಾಲೆ ಹಾಕೋದು ಬೇಡ. ಒಂದೇ ಒಂದು ಮಸಾಲೆ ಪೌಡರ್ ಮಾತ್ರ ಮಾಡಿಕೊಂಡ್ರೆ ಸಾಕು. ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ಆವಾಗ ಬೇಗ ಆಗೋ ಅಂಥ ಸಾಂಬಾರಿದು. ಇದು ನಮ್ಮಪ್ಪಂಗೆ ತುಂಬ ಇಷ್ಟ ಆಯಿತು ಈ ಸಾಂಬಾರು, ಉಳಿಬಿಟಾಮ್ರ. ನಮ್ಮಪ್ಪಂಗೆ ಅಷ್ಟಕ್ಕೊಂದು ಈಗ ನಮ್ಮಪ್ಪ ಇಲ್ಲ, ಅಷ್ಟೊಂದು ಸಾಂಬಾರೆಲ್ಲ ಕಾಯಿ ಹಾಕಿದ್ದೆಲ್ಲ ತಿಂತಾ ಇರಲಿಲ್ಲ. ಈ ಥರ ಉಳಿಬಿಟಾಮ್ರ ಎಲ್ಲ ಅಂದರೆ ನಮ್ಮ ಅಪ್ಪಂದೇ ನನಗೆ ನೆನಪಾಗತ್ತೆ. ಫಸ್ಟಿಗೆ ಸ್ವಲ್ಪ ಬೇಳೆ ತೊಗೊಳ್ತಾ ಇದ್ದೀನಿ. ಇದಕ್ಕೇನು ತುಂಬ ಮಸಾಲೆ ಹಾಕಲೇಬಾರ್ದು. ಒಂದು ಕುಕ್ಕರಿಗೆ ಸ್ವಲ್ಪ ಬೇಳೆ ತೊಗೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ಹೆಚ್ಚಿಟ್ಕೊಂಡಿದ್ದೀವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ 3 ಹಾಕಿ ಒಂದು 3 ವಿಷಲ್ ಬರೆಸ್ಕೊತೀನಿ. ಯಾಕಂದರೆ ತರಕಾರಿನ ಬೇಳೆ ಜೊತೆ ಹಾಕಿದರೆ ತರಕಾರಿ ತುಂಬ ಬೆಂದ್ಬಿಡತ್ತೆ ಅಂತ ತರಕಾರಿನ ಲಾಸ್ಟಿಗೆ 1 ವಿಷಲ್ ಹೊಡಿಸ್ಕೊತೀನಿ. ಫಸ್ಟ್ ಇದನ್ನು 3 ವಿಷಲ್ ಬೇಯಿಸ್ಕೊತೀನಿ. ಆಮೇಲೆ ಇದು 2 ಲೀಟ್ರ್ ಕುಕ್ಕರ್ ಅಲ್ವಾ, ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಂಡೆ. ಯಾಕಂದರೆ ಬೇಗ ತುಂಬ ಜೋರೂರಿ ಮಾಡಿಟ್ಕೊಂಡ್ರೆ ಬೇಗ ಬೆಂದರೆ ಅದು ಬೇಯೋದಿಲ್ಲ. ವಿಷಲ್ ಬೇಗ ಆಗಿಬಿಡತ್ತೆ ಅಲ್ವಾ, ಆಮೇಲೆ ಬೇಯೋದಿಲ್ಲ ಅಂತ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ತುಂಬ ಕಮ್ಮಿ ಸಬ್ಸ್ಕ್ರಿಪ್ಷನ್ ಇದೆ ನನ್ನ ಚಾನಲಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ನೀವು ಎಷ್ಟು ಜನ ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ, ಬಟ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ, ಯಾರ್ಯಾರು ನೋಡ್ತಾ ಇದ್ದೀರಾ ಅವರು. ಆಮೇಲೆ ಈ ಥರ ಸಾಂಬಾರು ಪೌಡರ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಒಂಚೂರು ಮೆಂತ್ಯಕಾಳು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಉದ್ದಿನಬೇಳೆ ಹಾಕ್ಕೊಂಡೆ. ಆಮೇಲೆ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಅಂತೂ ಒಂದು ಚೂರೇ ಹಾಕ್ಕೋಬೇಕು, ಇಲ್ಲ ಕಹಿ ಆಗಿಬಿಡತ್ತೆ. ಆದರೆ ಟೇಸ್ಟ್ ಹಾಕ್ಕೊಂಡಿಲ್ಲ ಅಂದರೆ ಟೇಸ್ಟ್ ಕಡಿಮೆ ಆಗಿಬಿಡತ್ತೆ. ಚೂರು ಮೆಂತ್ಯನ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಆಮೇಲೆ ಸಾಂಬಾರು ಬೀಜನ ಸ್ವಲ್ಪ ಜಾಸ್ತಿ. ಇದೆಲ್ಲದಕ್ಕಿಂತ ಸಾಂಬಾರು ಬೀಜ ಸ್ವಲ್ಪ ಜಾಸ್ತಿ ಇರಬೇಕು. ಅಷ್ಟೂ ಹಾಗೆ ಫ್ರೈ ಮಾಡಿಕೊಂಡು ಡ್ರೈಯಾಗಿ ಫ್ರೈ ಮಾಡಿಕೊಂಡೆ. ಎಣ್ಣೆ ಆಗಲಿ ಏನನ್ನೇ ಆಗಲಿ ಹಾಕಿಲ್ಲ. ಈ ಪೌಡರ್ ಒಂದು ಸತಿ ಮಾಡಿಟ್ಕೊಂಡ್ರೆ ಇದು ಪೌಡರ್ನ ಪಲ್ಯಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಆಮೇಲೆ ತೊಳೆದಿಟ್ಕೊಂಡಿರೋ ತರಕಾರಿನ ಆ್ಯಡ್ ಮಾಡಿಕೊಂಡೆ. ಈಗ ಈ ತರಕಾರಿಗಳೆಲ್ಲ ಹಾಕಿದ್ಮೇಲೆ 1 ವಿಷಲ್ ಹೊಡಿಸಿದ್ರೆ ಸಾಕು. ಜಾಸ್ತಿ ವಿಷಲ್ ಹೊಡಿಸ್ಬೇಡಿ, ಒಂದೇ ವಿಷಲಿಗೆ ಎಲ್ಲ ಬೆಂದೋಗುತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ರುಚಿಗೆ. ಎಲ್ಲ ನೀಟಾಗಿ ಕಲಸಿ 1 ವಿಷಲ್ ಹೊಡಿಸ್ಕೊಂಡೆ. ನನ್ನ ಹಸ್ಬೆಂಡ್ ಇದ್ದರೂ ಕೂಡ ಈ ಸಾಂಬಾರು ಮಾಡಿದರೆ ತುಂಬ ಇಷ್ಟಪಟ್ಕೊಂಡೇ ತಿಂತಾರೆ. ಮಾಮೂಲಿಯಾಗಿ ಹೊರ್ಗಡೆ ಹೋಗೋ ಗಂಡಸ್ರಿಗೆ ತುಂಬ ಮಸಾಲೆ ಹಾಕಿರೋ ಸಾಂಬಾರೆಲ್ಲ, ಅದರಲ್ಲೂ ತರಕಾರಿ ಸಾಂಬಾರು ಅಂದ್ರೇ ಬೋರ್ ಅನಿಸ್ಬಿಟ್ಟಿರುತ್ತೆ. ಅವರಿಗೆಲ್ಲ ಬರೀ ನಾನ್ ವೆಜ್ ಅಂತ ಅನಿಸಿರುತ್ತೆ. ಅದರಲ್ಲಿ ಈ ಥರ ಸಾಂಬಾರು ಕೊಟ್ಟರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಟ್ರೈ ಮಾಡಿ ನೋಡಿ ನೀವು, ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಈ ಸಾಂಬಾರು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ರುಬ್ಕೊಂಡಿದ್ವಲ್ಲ, ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದೇ ಸಾಂಬಾರು ಪುಡಿ ಹಾಕಿದ್ದೀನಿ. ಯಾವುದೇ ಥರದ MTR ಎಲ್ಲ ಯೂಸ್ ಮಾಡಬೇಡಿ, ಅದು ಚೆನ್ನಾಗಿರುತ್ತೆ. ಅದು ಹಾಕ್ಬೋದು, ಇದ್ರ ಬದಲು MTR ಸಾಂಬಾರು ಪೌಡರ್ನೂ ಹಾಕ್ಬೋದು. ಆದರೆ ತುಂಬ ಟೇಸ್ಟ್ ಅಂತ ಅನಿಸೋದಿಲ್ಲ, ಅದು ಮಾಮೂಲಿ ಸಾಂಬಾರು ಥರ ಆಗೋಗ್ಬಿಡತ್ತೆ.
ಆಮೇಲೆ ಸ್ವಲ್ಪ ಹುಳಿನ ಹಿಂಡ್ಕೊಂಡೆ. ಖಾರ ಇದಕ್ಕೆ ಸ್ವಲ್ಪ ಕಮ್ಮಿನೇ ಇರಬೇಕು, ಹೆವಿಯಾಗಿ ಖಾರ ಇದಕ್ಕೆ ಮಸಾಲೆಗಳನ್ನು ಏನನ್ನು ಹೆವಿಯಾಗಿ ಹಾಕಕ್ಕೆ ಹೋಗಲೇಬೇಡಿ. ಸ್ವಲ್ಪ ಖಾರ ಕಮ್ಮಿ ಇಟ್ಟು ನೀರು ಹಾಕಿದ್ದೀನಿ. ನೀರನ್ನು ಈ ಸಾಂಬಾರು ಸ್ವಲ್ಪ ನೀರಾಗೇ ಇರಬೇಕು, ತುಂಬ ಗಟ್ಟಿಯಾಗಿರಬಾರ್ದು. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಸ್ವಲ್ಪ ಹಿಂಗಾಕಿ ಒಗ್ಗರಣೆ ಕೊಟ್ಕೊಂಡೆ. ಇದನ್ನು ಕುದಿಸಿದ್ರೆ ಸಾಂಬಾರು ರೆಡಿ ಆಯಿತು. ತುಂಬಾ ಟೇಸ್ಟಿ ಆಗಿತ್ತು. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡೆ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಿಗೆ. ತುಂಬ ಟೇಸ್ಟಿಯಾಗಿತ್ತು. ಇವಾಗ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಳ್ಳಿ. ನಾನು ಇದ್ರ ಜೊತೆ ಹಪ್ಪಳ ಮಾಡಿದ್ದೆ, ಉಪ್ಪಿನಕಾಯಿ ಇತ್ತು, ರೈಸ್ ಇತ್ತು. ರೈಸಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಗಳಂತೂ ತುಂಬಾ ಇಷ್ಟಪಟ್ಕೊಂಡು ತಿಂದಳು ಈ ಸಾಂಬಾರನ್ನ.